ಗೋಪಿಕಾ ಸ್ತ್ರೀಯರ ಸೀರೆ ಕದ್ದ ಕೃಷ್ಣ. ಕೆಲ ದಿನಗಳು ಸರಿಯುತ್ತಾ ಮಳೆಗಾಲ ಕಾಲಿಟ್ಟಿತು. ಮಿಂಚು, ಗುಡುಗು, ಸಿಡಿಲಿನ ಆಟದೊಂದಿಗೆ ಧಾರಾಕಾರವಾದ ಮಳೆಯ ಅಭಿಷೇಕ ಧರೆಗೆ ಆಯಿತು. ಹಳ್ಳ ಕೊಳ್ಳ ನದಿಗಳೆಲ್ಲ ತುಂಬಿ ಹರಿದುವು. ಕೃಷಿಕರು ಬಿತ್ತನೆ ಕಾರ್ಯ ಆರಂಭಿಸಿದರು. ವನದೇವತೆ ಸಮೃದ್ಧಿಯಿಂದ ನಲಿದಳು. ಖರ್ಜೂರ, ನೇರಳೆ ಮೊದಲಾದ ಹಣ್ಣುಗಳಿಂದ ಸಮೃದ್ಧವಾದ ವನ ಪ್ರದೇಶಗಳಿಗೆ ಕೃಷ್ಣ ಬಲರಾಮರು ಗೋಪಾಲಕರನ್ನು ಕೂಡಿಕೊಂಡು ದನಗಳನ್ನು ಮೇಯಿಸಲು ಹೋಗುತ್ತಿದ್ದರು. ಕಾಡಿನಲ್ಲಿ ಎಲ್ಲರೂ ಕಂದಮೂಲ ಫಲಗಳನ್ನೆಲ್ಲ ತಿಂದುಕೊಂಡು ಆನಂದದಿಂದ ಇರುತ್ತಿದ್ದರು. ದಿನಗಳು ಉರುಳಿ ಶರತ್ಕಾಲ ಕಾಲಿಟ್ಟಿತು. ಕೃಷ್ಣ ದನಗಳ ಕಾಯುತ್ತಾ ತನ್ನ ದಿವ್ಯ ಕೊಳಲನ್ನು ನುಡಿಸುವುದೇ ಚಂದ. ಕಾಡ ಹಾದಿಯಲ್ಲೆಲ್ಲೋ ಕೃಷ್ಣ ಕೊಳಲು ನುಡಿಸುತ್ತಿದ್ದರೆ ಬೃಂದಾವನದ ಗೋಪಿಯರೆಲ್ಲ ಕೃಷ್ಣನನ್ನು ನೋಡುವ ತವಕದಿಂದಲೂ ಅತಿಶಯವಾದ ವಿರಹದಿಂದಲೂ ಬಳಲುತ್ತಿದ್ದರು. ತಮ್ಮ ತಮ್ಮಲ್ಲೇ ಕೃಷ್ಣನ ಗುಣಗಾನ ಮಾಡುತ್ತಾ, ಕೃಷ್ಣ ಅದೇನು ಸೊಗಸಾಗಿ ಕೊಳಲನ್ನು ನುಡಿಸುತ್ತಾನೆಯೇ, ಕೊಳಲ ದನಿಲಿ ಆ ಗೋವುಗಳನ್ನು ಸೆಳೆದುಕೊಂಡು ಅವು ಅವನನ್ನೇ ಮಂತ್ರಮುಗ್ಧತೆಯಿಂದ ಆವರಿಸಿಕೊಂಡು ಬರುವ ಹಾಗೆ ಮಾಡಿರುವಂತೆ ನಮ್ಮ ಜೀವಗಳನ್ನೇ ಸೆಳೆದುಕೊಂಡು ತನ್ನೊಂದಿಗೆ ಇರಿಸಿಕೊಂಡಿದ್ದಾನೆ ಎಂದು ಒಬ್ಬ ಗೋಪಿಕೆ ಅಂದರೆ, ಇನ್ನೊಬ್ಬಳು ಅವನ ಉಸಿರನ್ನು ತಾಕಿಸಿಕೊಳ್ಳೋ ಆ ಕೊಳಲು ಅದೆಷ್ಟು ಪುಣ್ಯ ಮಾಡಿದೆಯೇ ಸಖಿ ಎಂದು ಕೇಳುವಳು. ಕೃಷ್ಣ ಬಲರಾಮರಿಬ್ಬರೂ ಹೂವಿನ ಮಾಲೆಗಳನ್ನು ಧರಿಸಿ ಎಷ್ಟು ಸುಂದರರಾಗಿ ಕಾಣುತ್ತಾರೆ ಅಲ್ಲವೇ ಎಂದು ಒಬ್ಬಳು ನುಡಿದರೆ, ಆ ಕೃಷ್ಣನಂತೂ ಬಹಳ ರಸಿಕನಮ್ಮ, ನವಿಲುಗರಿಯನ್ನು ತಲೆಯ ಪಟ್ಟಿಗೆ ಸಿಕ್ಕಿಸಿಕೊಂಡು ಎಷ್ಟು ಸೊಗಸಾಗಿ ಕಾಣುತ್ತಾನೆಯೇ ಎಂದು ಮತ್ತೊಬ್ಬಳು ನುಡಿವಳು. ಹೀಗೆ ಗೋಪಿಯರಿಗೆ ಕೃಷ್ಣನನ್ನು ಎಷ್ಟು ಕೊಂಡಾಡಿದರೂ ತೀರದು. ಹೇಮಂತ ಋತು ಪ್ರಾರಂಭವಾಯಿತು. ಭಗವಂತನಿಗೆ ಪ್ರಿಯವಾದ ಮಾರ್ಗಶೀರ್ಷ ಮಾಸವದು. ಗೋಪಿಕೆಯರೆಲ್ಲ ಭಕ್ತಿಯಿಂದ ಕಾತ್ಯಾಯಿನಿ ವ್ರತವನ್ನು ಮಾಡಿದರು. ಪ್ರತಿಯೊಬ್ಬ ಗೋಪಿಕೆಯೂ ತನಗೆ ಕೃಷ್ಣನನ್ನೇ ಗಂಡನನ್ನಾಗಿ ಕೊಡು ಎಂದು ಕೋರಿಕೊಂಡಳು. ಅವಿವಾಹಿತೆಯರು ಒಟ್ಟಾಗಿ ಕಲೆತು ಯಮುನಾ ನದಿಯ ದಡದಲ್ಲಿ ತಮ್ಮ ಬಟ್ಟೆಗಳನ್ನು ಕಳಚಿಟ್ಟು ಸ್ನಾನಕ್ಕೆ ನೀರಿಗಿಳಿದು ನೀರಾಟ ಆಡತೊಡಗಿದರು. ಕೃಷ್ಣನು ಆ ಹೆಣ್ಣುಗಳ ಅಭೀಷ್ಟವನ್ನು ಈಡೇರಿಸುವ ದೃಷ್ಟಿಯಿಂದ ಅಲ್ಲಿಗೆ ಬಂದು ದಡದಲ್ಲಿ ಬಿದ್ದಿದ್ದ ಗೋಪಿಕೆಯರ ಉಡುಪುಗಳನ್ನೆಲ್ಲ ಕದ್ದುಕೊಂಡು ಪಕ್ಕದಲ್ಲಿಯೇ ಇದ್ದ ಕದಂಬ ವೃಕ್ಷವನ್ನು ಏರಿ ಕೂತುಕೊಂಡನು. ನಂತರ ಗೋಪಿಕೆಯರನ್ನು ಉದ್ದೇಶಿಸಿ ತುಂಟತನದಿಂದ, ಕನ್ಯಾಮಣಿಗಳೇ, ನೀವೆಲ್ಲ ವ್ರತ ಮಾಡಿ ತುಂಬ ಬಳಲಿದ್ದೀರಿ. ಈಗ ನಿಮಗೆ ನಿಮ್ಮ ಉಡುಪು ಬೇಕಾದರೆ ಒಬ್ಬೊಬ್ಬರೇ ಬಂದು ನನ್ನ ಮುಂದೆ ನಿಂತು ಬೇಡಿಕೊಂಡು ನಿಮ್ಮ ವಸ್ತ್ರವನ್ನು ಪಡೆಯಬಹುದು ಎಂದ. ಆಗ ನಾಚಿ ನೀರಾದ ಗೋಪಿಕೆಯರು, ಹೇ ಶ್ಯಾಮ, ಪರಿಹಾಸ್ಯ ಮಾಡಬೇಡ. ಈಗ ನಾವಿರುವ ಸ್ಥಿತಿಯನ್ನು ಅರಿತೂ ನೀನು ಹೀಗೆ ತುಂಟತನ ಮಾಡಬಹುದೇ? ನಿನ್ನ ಈ ಹುಡುಗಾಟ ಅತಿಯಾದರೆ ನಿನ್ನ ಅಪ್ಪ ನಂದಗೋಪ ಮಹಾರಾಜರಲ್ಲಿ ದೂರಿಡುತ್ತೇವೆ, ತಿಳಿದುಕೋ ಎಂದರು. ಆಗಲಿ, ದೂರು ಕೊಡೋಕೆ ನೀವುಗಳು ಇಲ್ಲಿಂದ ಹೇಗೆ ಹೋಗುವಿರೋ ನಾನು ನೋಡುತ್ತೇನೆ ಎಂದ ಗೋಪಾಲ. ಅಯ್ಯೋ ನಿನ್ನ ದಮ್ಮಯ್ಯ, ಕಾಡಬೇಡ ಕೃಷ್ಣ, ನಮ್ಮ ಉಡುಪುಗಳನ್ನು ಕೊಟ್ಟು ಬಿಡು ಎಂದು ಗೋಪಿಕೆಯರು ದಮ್ಮಯ್ಯಗೊಡ್ಡು ಹಾಕಿದರು. ಕೃಷ್ಣ ತುಂಟತನದಿಂದ ನಗುತ್ತಾ, ಅದೇ ದಮ್ಮಯ್ಯಗೊಡ್ಡು ಇಲ್ಲಿ ಹಾಕಿ ಬನ್ನಿ ಎಂದ. ಗೋಪಿಕೆಯರು ಬೇರೆ ದಾರಿ ಕಾಣದೆ ತಮ್ಮ ಕೈಗಳಿಂದ ಎದೆಯನ್ನು ಸೊಂಟವನ್ನು ಮರೆ ಮಾಡಿಕೊಂಡು ಬಂದರು. ಆಗ ಕೃಷ್ಣನು, ಗೋಪಿಕೆಯರೇ, ನೀವುಗಳು ವ್ರತನಿಷ್ಠರಿರಬಹುದು, ಆದರೆ ನಗ್ನರಾಗಿ ನದಿಗೆ ಇಳಿದಿದ್ದು ದೇವತೆಗಳಿಗೆ ಮಾಡಿದ ಅಪಚಾರ. ಇದರಿಂದ ವ್ರತಲೋಪವಾಗಿದೆ. ಅದರ ಪರಿಹಾರಕ್ಕಾಗಿ ಎಲ್ಲರೂ 2 ಕೈಗಳನ್ನೂ ತಲೆಯ ಮೇಲೆತ್ತಿ ಜೋಡಿಸಿ ಕ್ಷಮಾಪಣೆ ಕೇಳಿಕೊಳ್ಳಿ. ಬಟ್ಟೆಗಳನ್ನು ಕೊಡುತ್ತೇನೆ
ಎಂದ. ಆಗ ಕನ್ಯೆಯರು ತಾವು ನಗ್ನರೆಂಬುದನ್ನೂ ಮರೆತು ತಲೆಯ ಮೇಲೆ ಕೈ ಎತ್ತಿ ಮುಗಿದರು. ಅವರೆಲ್ಲರೂ ಚಿತ್ತದಲ್ಲಿ ಪರಿಶುದ್ಧ ಭಾವದಿಂದ ತನ್ನನ್ನೇ ನೆನೆಯುತ್ತಿದ್ದಾರೆ ಎಂಬುದನ್ನು ಕೃಷ್ಣ ಮನಗಂಡು ಅವರ ಉಡುಪುಗಳನ್ನು ಹಿಂದಿರುಗಿಸಿ, ನಿಮ್ಮ ಕೋರಿಕೆಯಂತೆ ನಿಮ್ಮೆಲ್ಲರ ಮನೋರಥ ಸದ್ಯದಲ್ಲೇ ಈಡೇರುತ್ತದೆ, ಹೋಗಿ ಬನ್ನಿ ಎಂದು ಬೀಳ್ಕೊಟ್ಟ. ಕೃಷ್ಣನ ಮಾತು ಕೇಳಿ ಸಂತೋಷದಿಂದ ಗೋಪಿಕೆಯರೆಲ್ಲ ಅಲ್ಲಿಂದ ಹೊರಟರು.